ಇವಾಗ ನಾವೆಲ್ಲಿದ್ದೀವಿ ಅಂತಂತಂದರೆ ಶರೀಫ್ ಬಾಯ್ ಬಿರಿಯಾನಿ ಹತ್ರ ಸ್ಟಾರ್ಟಿಂಗೇ ಡಬಲ್ ಆರ್ಡ್ರ್ ಬಿದ್ದಿದೆ. ಸೊ ಅದನ್ನ ಪಿಕಪ್ ಮಾಡ್ಕೊಂಡಾಯಿತು. ಸೊ ಡ್ರಾಪ್ ಬಂದು ಎಲ್ಲಿದೆ ಅಂತಂತಂದರೆ ಲಕ್ಷಾಂಧ್ರ ಹತ್ರ ಇದೆ. ಸೊ ನಾಯ್ಸ್ ಜಾಸ್ತಿ ಇರ್ಬೋದು. ಸೊ ಸ್ವಲ್ಪ ಕಿರ್ಚೆ ಮಾತಾಡ್ತಿದ್ದೀನಿ, ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ. ಸೊ ಬನ್ನಿ ಫಸ್ಟ್ ಪಿಕಪ್ ಲೊಕೇಶನ್ಗೆ ಹೋಗೋಣ. ಸೊ ಏನೇನಿದೆ ಅಂತ ಒಂದು ಅದ್ರ ಕೆಳಗಡೆ ಇನ್ನೊಂದು ಫಸ್ಟ್ ಯಾವ್ದು ಕೊಡಬೇಕಂತ ಐಡಿಯಾ ಇಲ್ಲ, ಬಟ್ ಲಕ್ಷಾಂಧ್ರ ಹತ್ರ ಬನ್ನಿ ಹೋಗೋಣ. ಟೋಟಲು ಡಬಲ್ ಆರ್ಡ್ರಿಗೆ ಹತ್ರ 10 ಕಿಲೋಮೀಟರ್ ಡಿಸ್ಟೆನ್ಸ್ ಐತೆ. ಫಸ್ಟ್ ಆರ್ಡ್ರೆ ಲಾಂಗ್ ಹಾಕೋನೆ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾವು ಸ್ಟಾರ್ಟಿಂಗ್ ಮಾಡಿದ್ವಿ. ಫಸ್ಟ್ ಆರ್ಡರು ವೇದಾವತಿ ಹಾಸ್ಟೆಲ್ ಅಂತ. ಸೊ ಫಸ್ಟ್ ಆರ್ಡ್ರು ಕೊಟ್ಟಾಯಿತು. ಎಲ್ಲಿ ಅಂತಂತಂದರೆ ಇಲ್ಲೇ ವೇದಾವತಿ ಹಾಸ್ಟೆಲ್ ಹತ್ರ. ಸೊ ಇವಾಗ ಬಂದು ಸೆಕೆಂಡ್ ಆರ್ಡ್ರು ರಿಚ್ಮಂಡ್ ಸರ್ಕಲ್ ಹತ್ರ ಐತೆ. ಸೊ ಇಲ್ಲಿಂದ 4 ಕಿಲೋಮೀಟರ್ಸು ಟೋಟಲ್. ಅಲ್ಲಿಂದ ಇಲ್ಲಿಗೆ 5, ಇಲ್ಲಿಂದ ಅಲ್ಲಿಗೆ 4 ಅಂತಂದರೆ ಟೋಟಲ್ 9 ಕಿಲೋಮೀಟರ್ಸ್ ಟ್ರಾವೆಲ್. ಸೊ ಅಲ್ಲಿಂದ ರಿಟರ್ನ್ ಆರ್ಡ್ರ್ ಹಾಕಿದ್ರೆ ಓಕೆ, ರಿಟರ್ನ್ ಹಾಕಿಲ್ಲ ಅಂದ್ರೇ ಪ್ರಾಬ್ಲಮ್ಮು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಮತ್ತೆ ಇದು ಸೆಕೆಂಡ್ ಆರ್ಡರು ಇಲ್ಲೇ. ನಾವು ಇವಾಗ ಎಲ್ಲಿದ್ದೀವಿ ಅಂತಂದರೆ ರಿಚ್ಮಂಡ್ ಟೌನ್ ಹತ್ರ ಇದ್ದೀವಿ. ಸೊ ನಮ್ಮ ಪಿಕಪ್ ಲೊಕೇಶನ್ ಎಲ್ಲಿ ಅಂತಂತಂದರೆ ಇಲ್ಲಿಂದ ಲಾಂಗ್ ಫೋರ್ಡ್ ರೋಡು, ಅಂದರೆ ಇಲ್ಲಿ ಕಸ್ತೂರ್ಬಾ ರೋಡ್ ಎಲ್ಲ ಇರುತ್ತೆ ನೋಡಿ, ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಮ್ ಎಲ್ಲ ಇರುತ್ತೆ ನೋಡಿ, ವಿಧಾನಸೌಧ, ಅಲ್ಲಲ್ಲೇ ಬಂದುಬಿಟ್ಟಿದ್ದೀವಿ ನಾವೀಗ. ಸೊ ಅಲ್ಲಿ ಪಿಕಪ್ ಲೊಕೇಶನ್ ಐತೆ. ಅಲ್ಲಿಂದ ಡೈರೆಕ್ಟು BTMಗೆ ಡ್ರಾಪು. ಸೊ ಹಂಗೆ ತೊಗೊಂಡೋಗ್ಬಿಡೋಣ. ನಮ್ದು ಬಿಟ್ಟಿದ್ದಾರೆ, ವೀಡಿಯೋ ಮಾಡಬೇಕಲ್ಲ, ಅದಕ್ಕೆ ನಿಂತಿದ್ದೆ. 3ನೇ ಆರ್ಡ್ರು, 3rd ಆರ್ಡ್ರು ಡೆಲಿವರಿ ಮಾಡೋಕೆ ಹೋಗ್ತಾ ಇದ್ದೀವಿ. 4th ಆರ್ಡರು, 5th ಆರ್ಡರ್ ಡೆಲಿವರಿ ಮಾಡ್ತಾಯಿದ್ದೀವಿ. 6ನೇ ಆರ್ಡರ್ ಇದು. ಹಾಗೆ ಆರ್ಡ್ರ್ ಮಾಡ್ತಿದ್ದಂಗೆ ಆರ್ಡ್ರ್ ಬಿದ್ದಿದ್ದ ತಕ್ಷಣ ನಂಗೆ ಸೈಕಾಗೋಯ್ತು. ಯಾಕೆ ಅಂತಂದರೆ 16 ಕಿಲೋಮೀಟ್ರ್ ತೋರಿಸ್ತೈತೆ. ಅಮ್ಮಮ್ಮ ಅಂದ್ರೆ ಒಂದು 18 ಕಿಲೋಮೀಟ್ರ್ ಅದಿರುತ್ತೆ. ಇಲ್ಲಿಂದ ನಾಗವಾರಾಗಿತ್ತು. ಸೊ ಯಾರು ಏನು ಮಾಡೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಲಾಸ್ಟಿಗೆ ನಾನು ಕ್ಯಾನ್ಸಲೇ ಮಾಡಿಬಿಟ್ಟೆ. ಅಪ್ಪ ಹಿಡ್ಕೊಳಕ್ಕಾಯ್ತಿಲ್ಲ, ಅಷ್ಟು ಭಾರ ಆಯಿತು. ಅಷ್ಟು ಆರ್ಡ್ರ್ ಮಾಡಿದ್ದವ್ರೆ 1404 ರೂಪಾಯಿಗೆ ಆರ್ಡ್ರ್ ಮಾಡಿಟ್ಟಿದ್ದಾರೆ. ಎಲ್ಲಿ ಅಂತಂದರೆ ಮದೀನಾ ಹೋಟೆಲ್. ಎಷ್ಟನೇ ಆರ್ಡ್ರ್ ಅಂತಲೇ ಗೊತ್ತಿಲ್ಲ, ಮರ್ತೋಗ್ಬಿಟ್ಟೆ. ಇದೇ ನಮ್ಮ ಲಾಸ್ಟ್ ಆರ್ಡ್ರು. ಸೊ ಇದು ಕೊಟ್ಬಿಟ್ಟು ನಾನು ಕಂಟಿನ್ಯೂ ಮಾಡ್ತೀನಿ. ಎಲ್ಲಿದ್ದೀವಿ ಅಂತಂದ್ರೆ ಇವಾಗ ಡೈರಿ ಸರ್ಕಲ್ ಹತ್ರ ಇದ್ದೀವಿ. ಸೊ ಈ ಸೆಕ್ಯೂರಿಟಿ ಗಾರ್ಡ್ ಹತ್ರ ಕೊಟ್ಬಿಟ್ಟು ಹೋಗ್ಬೇಕಂತ. ಸೊ ನಾವು ಇವಾಗ ಎಲ್ಲಿದ್ದೀವಿ ಅಂತಂದರೆ ಡೈರಿ ಸರ್ಕಲ್ ಹತ್ರ ಇದ್ದೀವಿ. ಸೊ ಇಲ್ಲಿಂದ ಡೈರೆಕ್ಟ್ ಇವಾಗ ನಮ್ಮ ಮನೆಗೆ ನೈಟ್ ಆಗ್ತಿದ್ದಂಗೆ ಆರ್ಡ್ರ್ಗಳು ಮಾಡೋದು ಕಮ್ಮಿ. ಯಾಕೆಂತಂದರೆ ಆರ್ಡ್ರ್ ಮಾಡೋದಲ್ಲ, ವೀಡಿಯೋ ಮಾಡೋದು ಕಮ್ಮಿ ಮಾಡ್ಬಿಟ್ಟೆ. ಯಾಕಂದರೆ ನೈಟ್ ಅಲ್ಲ, ನಾನು ಮಾಡ್ಬೋದಿತ್ತು, ಬಟ್ ನಾನೇ ಸ್ವಲ್ಪ ಬೇಡ ಬಿಡು, ಆರಾಮ ಮಾಡೋಣ, ಸ್ವಲ್ಪ ವೀಡಿಯೋ ಬೇಡ. ಸೊ ಇವಾಗ ಏನಾಯಿತು ಅಂತಂದರೆ ವೀಡಿಯೋ ಮಾಡ್ತಿದ್ದಂಗೆ ಕಸ್ಟಮರ್ ಕಾಲ್ ಮಾಡಿ, ಇಲ್ಲಿ ತುಂಬ ಸೆರೆನಿಟಿ ಹಾಸ್ಟೆಲ್ಸ್ ಇದೆ, ನೀವು ಬೇರೆ ಲೊಕೇಶನಲ್ಲಿ ಕೊಟ್ಟಿದ್ದೀರಾ ಅಂತಂದರು. ಮತ್ತೆ ವಾಪಸ್ ಹೋಗಿ ಅಲ್ಲಿ ತೊಗೊಂಡು ಮತ್ತೆ ಈ ಕಡೆ ಕರೆಕ್ಟ್ ಲೊಕೇಶನ್ ತೊಗೊಂಬಂದು ಕೊಟ್ಟೆ. ಅವ್ರು ನನಗೆ ಹೇಳಿಲ್ಲ, ಇಲ್ಲೇ ಆಪೋಸಿಟಲ್ಲಿ 2-3 ಇದೆ. ಸರಿ ಆಯಿತು, ಈ ಕಡೆ ರೈಟ್ ಸೈಡ್ ಇರೋದು ಅಂದ್ಕೊಂಡು ನಾನು ಅಲ್ಲಿ ಕೊಟ್ಬಿಟ್ಟು ಬಂದೆ. ನೋಡಿದೆ ಎಲ್ಲ ಒಂದೇ ಇರುತ್ತೆ ಅಂದ್ಕೊಂಡೆ, ಇಲ್ಲ ಬೇರೆ ಬೇರೆ. ಆಮೇಲೆ ವಾಪಸ್ ಬಂದ್ಬಿಟ್ಟು ಇಲ್ಲಿ ಬೇಸ್ಕಿನ್ ಬೇಬಿನ್ಸ್ ಅಂತ ಐತೆ ಒಂದು ಆಪೋಸಿಟಲ್ಲಿ ಕೊಟ್ಬಿಟ್ಟು ಇವಾಗ ಮತ್ತೆ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಟೈಮ್ ಎಷ್ಟಾಗ್ತಿದೆ ಅಂತಂದರೆ ಎಕ್ಸಾಕ್ಟಾಗಿ 12 ಗಂಟೆ. ಬೆಳಗ್ಗೆ ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ದು 12 ಗಂಟೆಯಿಂದ 4 ಗಂಟೆ, ಮತ್ತು 7 ಗಂಟೆಗೆ ಸ್ಟಾರ್ಟ್ ಮಾಡಿ ಇವಾಗ ಹೋಗ್ತಾ ಇದ್ದೀವಿ. ಸೊ ನಮ್ಮ ಟಾರ್ಗೆಟ್ ಎಷ್ಟಾಯಿತು ಅಂತಂದರೆ, ನಮ್ಮ ಟಾರ್ಗೆಟ್ ಇವತ್ತು ಫಿನಿಷ್ ಮಾಡಿಬಿಟ್ವಿ. ಇವತ್ತು ಫಸ್ಟ್ ಟೈಮ್ ನಮ್ಮ ಟಾರ್ಗೆಟ್ನ ಮೀರಿ ಸ್ವಲ್ಪ ಜಾಸ್ತಿ ಮಾಡಿದ್ದೀವಿ. ಅದೊಂಥರ ಖುಷಿ ಆಗ್ತೈತೆ. ಇದನ್ನ ಮಾಡಿಬಿಟ್ಟೆ ಹೋಗ್ಬೇಕನ್ನೋ ಒಂದು ಹಠದಿಂದ ಬಂದಿದ್ದೆ. ಸೊ ಅದು ಮಾಡಿಬಿಟ್ಟೆ. 4 ಗಂಟೆಯಿಂದ ಮತ್ತು 7 ಗಂಟೆವರೆಗೂ ಮಾಡಿದ್ದಿದ್ರೆ ಇನ್ನೂ ಜಾಸ್ತಿನೇ ಆಗ್ತಾಯಿತ್ತು. ಆ ಟೈಮ್ ವೀಡಿಯೋ ಶೂಟ್ ನಡೆದಿದ್ವಿ. ಸೊ ಅದರಿಂದ ಲೇಟ್ ಆಗೋಯಿತು, ಹೋಗೋದಕ್ಕಾಗಿಲ್ಲ. ಆದರೂ ಪರವಾಗಿಲ್ಲ, ನಮ್ಮ ಶೂಟು ಮುಗಿಸಿದ್ದೀವಿ ಅನ್ನೋ ಒಂದು ಖುಷಿನಲ್ಲಿ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಯಪ್ಪ, ಮತ್ತು ಯಾಕೆ ಸರಿಯಾಗಿ ವಿಡಿಯೋ ಮಾಡಿಲ್ಲ ಅಂತಂತಂದರೆ ಆಲ್ಮೋಸ್ಟ್ ಚೆನ್ನಾಗಿ ಮಾಡ್ತಿದ್ದೆ. ಇವತ್ತು ಒಂಥರ ಚೆನ್ನಾಗಿದೆ ದಿನ. ನನಗೆ ಯಾವುದೇ ಒಂದು ರೀತಿಯಾದ ಕಸ್ಟಮರ್ಸ್ ಪ್ರಾಬ್ಲಮ್ ಆಗಲಿ, ರೆಸ್ಟೋರೆಂಟ್ ಪ್ರಾಬ್ಲಮ್ ಆಗಲಿ ಏನೂ ಇಲ್ಲ, ಆರಾಮಾಗಿ ನಡೀತು ಇವತ್ತಂತೂ. ಒಂಥರ ಖುಷಿ ಆಗ್ತದೆ ಇವತ್ತು ಮಾತ್ರ. ಸೊ 12ನೇ ದಿನ ತುಂಬ ಚೆನ್ನಾಗಿ ನಡೀತು. ಆ್ಯಕ್ಚುಲಿ ಇವಾಗ 2 ದಿನ ನಾವು ಮೈನಸ್ ಮಾಡಬೇಕು. ಒಂದು ನೆನ್ನೆದು 11ನೇ ದಿನದ್ದು, ಮತ್ತು 3ನೇ ದಿನದ್ದು. 3ನೇ ದಿನದ್ದು ಯಾಕೆ ಮೈನಸ್ ಮಾಡಬೇಕು ಅಂತಂದರೆ ಅವಾಗ ಗಣೇಶ ಹಬ್ಬ ಅಲ್ಲ, ನಾವು ಅರ್ಧಂಬರ್ಧ ಮಾಡಿ ಮುಗಿಸ್ಕೊಂಡ್ಬಂದ್ವಿ. ಮತ್ತು ನೆನ್ನೆ ಒಂದು ಸೇಮ್ ಅರ್ಧಂಬರ್ಧ ಒಂದು 3 ಅವರ್ 2 ಅವರ್ ಏನೋ ಕೆಲಸ ಮಾಡಿದ್ವಿ. ಅದ್ರಲ್ಲಿ ಆರ್ಡರ್ಸು ಸರಿಯಾಗಿ ಬಂದಿಲ್ಲ. ಸೊ ಅದರಿಂದ ಮತ್ತೆ ವಾಪಸ್ಸು ಸೈದು ಮನೆಗೆ ಹೋಗಿದ್ವಿ. ಅದೆಲ್ಲ ಆಯಿತು. ಇವಾಗ ಏನು ಮಾಡೋದು ಗೊತ್ತಾಗ್ತಿಲ್ಲ. ಸರಿ ಆಯಿತು, ಒಂದು 2 ದಿನ ಎಕ್ಸ್ಟ್ರಾ ತೊಗೊಳ್ಳೋಣ ನಾನು ಐಡಿಯಾದಲ್ಲಿದ್ದೀನಿ, ಏನು ಮಾಡೋದು. ಆ್ಯಂಡ್ ಇವಾಗ ನಾನು ಮನೆಗೆ ಹೋಗ್ತಾ ಇದ್ದೀನಿ. ಮನೆ ಹತ್ರ ಹೋದ್ಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ವೀಡಿಯೋ ನೋಡಿದ್ರಲ್ಲ, ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ವೀಡಿಯೋ ತುಂಬ ಶಾರ್ಟ್ ಆಗಿರುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ. ಯಾಕೆ ಅಂತಂದರೆ ನಾವು ಕೆಲಸ ಮಾಡೋ ಬಿಸಿನಲ್ಲಿ ವೀಡಿಯೋ ಮಾಡೋದನ್ನೇ ಮಾಡ್ತೋಗ್ಬಿಟ್ಟಿದ್ವಿ. 100% ದಾಟಿ ಹೋಗಿದ್ದೀವಿ ಅಂತಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಯಾವ ರೇಂಜಿಗೆ ನಾವು ಇವತ್ತು ವರ್ಕ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು. ಯಾಕಂದರೆ ನಮ್ಮ ಹತ್ರ ಫ್ರೀಯಾಗಿ ಹೆಲ್ಮೆಟು ಇರಲಿಲ್ಲ, ಫ್ರೀಯಾಗಿ ಹಾಕ್ಕೊಂಡು ಫ್ರೀಯಾಗಿ ಮಾಡ್ತಾಯಿದ್ವಿ. ಫೋನಲ್ಲೇ ಮಾಡ್ತಿರೋದ್ರಿಂದ ನಾವು ಬೇಗ ಟಾರ್ಗೆಟ್ನ ಮುಗಿಸೋಕ್ಕಾಯಿತು. ಹೆಲ್ಮೆಟ್ ಹಾಕೊಂಡ್ರೆ ಏನೋ ಪ್ರಾಬ್ಲಮ್ಮು ಅಂತಂದರೆ, ರೆಸ್ಟೋರೆಂಟ್ಗೆ ಹೋದರೆ ಹೆಲ್ಮೆಟ್ ಬಿಚ್ಚಬೇಕು, ಕಸ್ಟಮರ್ ಲೊಕೇಶನ್ಗೆ ಹೋದರೆ ಹೆಲ್ಮೆಟ್ ಬಿಚ್ಚಬೇಕು, ಅಪಾರ್ಟ್ಮೆಂಟ್ಗೆ ಹೋದರೆ ಹೆಲ್ಮೆಟ್ ಬಿಚ್ಚಬೇಕು. ಈ ಥರ ರೂಲ್ಸ್ ಮೇಲೆ ರೂಲ್ಸ್ ಬಿಚ್ಚೋಕ್ಕೆ ಹೇಳ್ತಾರೆ ಹೆಲ್ಮೆಟ್ನ. ಸೊ ಅದರಿಂದನೇ ಚಿಟ್ಟಿಡ್ದು ಬಿಡುತ್ತೆ, ತಲೆ ಕೆಟ್ಟೋಗ್ಬಿಡುತ್ತೆ ನಮಗೆ. ಸೊ ಅದರಿಂದ ತಲೆ ಕೆಡುತ್ತೆ ಗೊತ್ತಾ. ಹೆಲ್ಮೆಟ್ ವೆಯ್ಟ್ ಬಂದು 1350 ಗ್ರಾಮ್ಸು.
ನಮ್ಮ ಕ್ಯಾಮ್ರಾನು ಸೇರಿದ್ರೆ ಹತ್ರ 1.5 kg ನಾವು ತಲೆಯಲ್ಲೇ ಇಟ್ಕೊಂಡಿರ್ತೀವಿ. ಹಾಕ್ಕೊಂತ ಏನಾಗುತ್ತೆ ಅಂತಂದರೆ ಈ ಹಣೆ ಪ್ರೆಷರ್ ಇರುತ್ತೆ ಗೊತ್ತಾ, ಈ ಹಣೆ ಫುಲ್ಲು ನೋವು ಬಂದುಬಿಡುತ್ತೆ. ಆ್ಯಂಡ್ ನಾವು ಇಯರ್ಫೋನ್ಸು ಹಾಕ್ಕೊಂಡಿರ್ತೀವಿ ಕಾಲ್ ಮಾತಾಡೋದಕ್ಕಾಗಲಿ ಮತ್ತು ಸಾಂಗ್ಸ್ ಕೇಳೋದಕ್ಕೆ, ಕಸ್ಟಮರ್ ಜೊತೆ ಈಸಿಯಾಗಿ ಕಮ್ಯುನಿಕೇಟ್ ಮಾಡೋದಕ್ಕೆ ಫೋನ್ ಇಟ್ಕೊಂಡಿರ್ತೀವಿ, ಇದು ಇಯರ್ಫೋನ್ ಇಟ್ಕೊಂಡಿರ್ತೀವಿ ಒಂದು ಕಿವಿಗೆ. ಸೊ ಆವಾಗ ಆಗಬೇಕು ಅನ್ಬೇಕಾದ್ರೆ ಎಲ್ಲ ಉಜ್ತಾ ಇರುತ್ತೆ, ಲೈಟಾಗಿ ನೋವು ಬರುತ್ತೆ. ಬಟ್ ನಾವು ಇಯರ್ಫೋನ್ಸ್ ಇಲ್ದಿರ ಮಾಡ್ಬೋದು, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಖಂಡಿತವಾಗಿ ಇಯರ್ಫೋನ್ಸ್ ಇದ್ರೇ ಸ್ವಲ್ಪ ಮೈಂಡ್ ನಮ್ಮ ಕಾನ್ಸ್ಟೆಂಟಾಗಿರುತ್ತೆ. ಆ್ಯಂಡ್ ವಾಲ್ಯೂಮ್ ಜಾಸ್ತಿ ಇಟ್ಕೋಬಾರ್ದು, ಎಷ್ಟಲ್ಲಿ ಇಟ್ಕೋಬೇಕು ಅಷ್ಟಲ್ಲಿ ಇಟ್ಕೊಂಡು ಮಾಡ್ಕೊಂಡು ಹೋಗಬೇಕು. ಇದಂತೂ ಮತ್ತು ಈ ತಲೆನೋವು ತುಂಬ ಬರುತ್ತೆ. ಆ್ಯಂಡ್ ಕ್ಯಾಮ್ರಾ ಬೇರೆ ಇಟ್ಕೊಂಡಿರ್ತೀವ, ಪ್ರತಿಯೊಂದು ಜಾಗದಲ್ಲೂ ಕ್ಯಾಮ್ರಾ ವೀಡಿಯೋ ಹಿಡಿಯೋಕ್ಕೆ ಹೋಗಬೇಡಿ ಅಂತಲೇ ತುಂಬ ಜನ ಹೇಳ್ತಾರೆ. ಸೊ ಅದರಿಂದ ಹೆಲ್ಮೆಟ್ ತೆಗಿಲೇಬೇಕು. ಆ್ಯಂಡ್ ಅವ್ರ ಸೇಫ್ಟಿ ಪರ್ಪಸ್ಗೆ ನಾವೇನು ಮಾಡೋಕ್ಕಾಗಲ್ಲ, ಹೆಲ್ಮೆಟ್ ತೆಗೆದುಬಿಟ್ಟೆ ನಾವು ರೆಸ್ಟೋರೆಂಟ್ಗೆ ಆಗಲಿ ಮತ್ತು ಮುಖ್ಯವಾಗಿ ಅಪಾರ್ಟ್ಮೆಂಟ್ಗಳಿಗೆ ಎಂಟ್ರಿ ಕೊಡಲೇಬೇಕು. ಆ್ಯಂಡ್ ಟೈಮ್ ಕೂಡ ನಾವು 12 ಗಂಟೆ 12:15 ಮನೆಗೆ ಬಂದುಬಿಟ್ವಿ. ಸೊ ಅಷ್ಟು ಆರಾಮಾಗಿ ಮಾಡ್ಕೊಂಡು 4 ಗಂಟೆಯಿಂದ ಒಂದು 6 ಗಂಟೆವರೆಗೂ ನಮಗೆ ಒಂದು ವೀಡಿಯೋ ಮಾಡ್ತಾ ಇದ್ವಿ. ಆ ವೀಡಿಯೋಗೆ ಟೈಮ್ ಕೊಡ್ತಿದ್ದೆ ಅನ್ನಾಗಿ. 2 ಅವರ್ ಬ್ರೇಕ್ ತೊಗೊಂಡ್ರು ಕೂಡ ನಾವು ಜಾಸ್ತಿನೇ ಮಾಡಿದ್ದೀವಿ ಅನ್ನೋದೊಂದು ಖುಷಿ ಐತೆ. ಸೊ ಈ ವಿಡಿಯೋ ತುಂಬ ಶಾರ್ಟ್ ಆಗಿರುತ್ತೆ ಅಂತ ಗೊತ್ತು, ಪರವಾಗಿಲ್ಲ ಅರ್ಥ ಮಾಡ್ಕೊಳ್ಳಿ. ಬಟ್ ನಮ್ಮ ಟಾರ್ಗೆಟ್ ಕಂಪ್ಲೀಟ್ ಮಾಡಿದ್ದೇವೆ ನಾವು ಖುಷಿನಲ್ಲಿ. ಈ ವಿಡಿಯೋ ನಾನು ಮುಗಿಸ್ಕೊತೀನಿ. ಮತ್ತು ಖುಷಿ ಆಗ್ತೈತಪ್ಪ ಇವತ್ತು, ಯಾಕಂತಂದರೆ ನಾನು ಸಖತ್ ಕಷ್ಟಪಟ್ಟಿದ್ದಕ್ಕೂ ನನಗೆ ಇವತ್ತು ಒಂದಿನ ಪ್ರತಿಫಲ ಸಿಕ್ಕೈತೆ. ನಾರ್ಮಲಾಗಿ ನಾನು ಕಾರಣಗಳು ಹೇಳೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಯಾಕೆ ಸ್ವಿಗ್ಗಿನಲ್ಲಿ ಆಗಲಿ ಯಾವುದ್ರಲ್ಲಾಗಲಿ 2000 ಮಾಡೋದಕ್ಕೆ ಆಗೋದಿಲ್ಲ ಅಂತ ನಾನು ಹೇಳ್ತೀನಿ ಅಂತಂತಂದರೆ, ಎಲ್ಲ ದುಡ್ಡು ನೋಡ್ಬಿಟ್ರು ಕಣ್ರಿ. ಅದೇ ಮೇಯ್ನ್ ರೀಸನ್ ಅದೇ ಹೇಳೋದು. ಅವ್ರು ದುಡ್ಡು ನೋಡಿರೋ ಕಾರಣದಿಂದಾಗಿ ನಮಗೆ ಕಷ್ಟಪಟ್ಟು ನಮ್ಗೆ ಇನ್ಸೆಂಟಿವ್ ಆಗಲಿ ಎಲ್ಲ ಕಮ್ಮಿಯಾಗಿ ಕೊಡ್ತಾರೆ. ಸೊ ಅದನ್ನ ಅರ್ಥ ಮಾಡಿಕೊಂಡು ನಾನು ಇಳಿಬೇಕಿತ್ತು. ಬಿಡು ಏನಾಗುತ್ತೋ ಆಗಲಿ ಅಂತ ಹೇಳ್ಬಿಟ್ಟು ನಾನು ಒಂದು ತಿಂಗಳಲ್ಲಿ 50,000 ಅಂತಂದರೆ, ಒಂದು ದಿನಕ್ಕೆ 1666. ಹಾಗಾದರೆ ಒಂದು ದಿನನೂ ನಾನು ಏನಾದ್ರು ಮಿಸ್ ಮಾಡಿದೆ ಅಂತಂದರೆ ಅದು ಹೋಗ್ತಾ ದಿನದ ಟಾರ್ಗೆಟ್ ಜಾಸ್ತಿ ಆಗಿಬಿಡುತ್ತೆ. ಸೊ ಅದೇ ಥರನೇ 3-4 ದಿನ ಬಿಟ್ಬಿಟ್ಟು ಇವಾಗ ನಮ್ಮ ಟಾರ್ಗೆಟ್ ಜಾಸ್ತಿ ಆಗಿಬಿಟ್ಟೈತೆ. ಸೊ ಇದೆಲ್ಲ ನಾವು ಕಲಿತಿರೋ ಪಾಠಗಳು. ಇನ್ನು ನಮ್ಮ ಸ್ವಲ್ಪ ದಿನ ಐತೆ, ಆ ದಿನಗಳೆಲ್ಲ ಮುಗಿಸ್ಬಿಟ್ಟು ನಾನು ಇವಾಗ ಏನೇನು ಪಾಠ ಎಲ್ಲ ಕಲಿತೀನೋ ಅದು ನೆಕ್ಸ್ಟು ಏನೋ ಚಾಲೆಂಜ್ ಸ್ಟಾರ್ಟ್ ಮಾಡಿದಾಗ ಅದನ್ನ ಖಂಡಿತವಾಗಿಯೂ ಪಾಲಿಸ್ತೀನಿ. ಇದೊಂಥರ ಎಕ್ಸ್ಪೀರಿಯನ್ಸ್ ಥರನೇ. ಟೈಮಿಂಗ್ಸು 10 ಗಂಟೆಗೆ ಬಿಡ್ತೀನಿ ಅಂತ ಹೇಳಿದ್ದೆ. 10 ಗಂಟೆಗೆಲ್ಲ ಬಿಡೋದಕ್ಕಾಗಲ್ಲ, ಡೈಲಿ ಒಂದು ವೀಡಿಯೋ ಬಿಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ಕೊತೀನಿ. ಮತ್ತೊಂದು ವಿಡಿಯೋ ಅಂತ ಹೇಳ್ತಾ ಸಿ ಟೇಕರ್ ಇಂದ ನೆಕ್ಸ್ಟ್ ವಿಡಿಯೋ. ಬಾಯ್.